ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತೇನಪ್ಪ ಅಂದರೆ, ನಿನ್ನೆ ಒಂದು ಹುಡುಗ ನನ್ನ ಮೋಟೋ ವ್ಲಾಗಿಂಗ್ ಆಕ್ಸೆಸರೀಸ್ ನೋಡಿ, ಸೊ ಮೋಟೋ ವ್ಲಾಗಿಂಗ್ ಎಷ್ಟು ಬೀಳುತ್ತೆ ಬ್ರೋ ಕಾಸ್ಟು ಅಂತ ಕೇಳಿಕೊಂಡು ವಿಡಿಯೋ ಮಾಡ್ಕೊಂಡು ಹೋದ. ಸೊ ಎಲ್ಲರಿಗೂ ಒಂದು ಆಸೆ, ಸೊ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅದ್ರ ಕಾಸ್ಟು, ಟೋಟಲ್ ಕಾಸ್ಟು, ಹೆಲ್ಮೆಟ್ ಎಲ್ಲ ಸೇರಿ ಎಷ್ಟು ಬಿತ್ತು ಅಂತ, ನನಗೆ ಎಷ್ಟು ಬಿತ್ತು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನನ್ನ ಎಲ್ಲ ಆಕ್ಸೆಸರೀಸ್ ಈ ಬಾಕ್ಸಲ್ಲೇ ಇದೆ. ಇದು ಬಂದು ನಮ್ಮಮ್ಮ ಕಂಪ್ನಿಯಿಂದ ಎತ್ಕೊಬಂದಿರೋದು. ಸೊ ಈ ಬಾಕ್ಸ್ ಏನೂ ಲೆಕ್ಕಕ್ಕಿಲ್ಲ. ಸೊ ಅದು ಬಿಟ್ಟರೆ ಫ್ಲ್ಯಾಗು, ಕರ್ನಾಟಕ ಫ್ಲ್ಯಾಗು ನಾನು ನೀಟಾಗಿ ಮಡಚಿ ಕವರ್ ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಇದು ಆ್ಯಕ್ಚುಲಿ ಮೊಬೈಲ್ ಹೋಲ್ಡರು. ನಾನು ನೋಡಿ ಬ್ಲೇಡ್ ತೊಗೊಂಡು ಕಟ್ ಮಾಡಿ ಈ ಶೇಪಿಗೆ ಕಟ್ ಮಾಡಿ ಹಾಕೊಂಡಿರೋದು. ನೆಟ್ಟು ಬೋಲ್ಟ್ ಎಲ್ಲ ನಾನು ಹೊರಗಡೆಯಿಂದ ತೊಗೊಬಂದು ಹಾಕ್ಕೊಂಡಿರೋದು. ಸೊ ಇದು ಕೂಡ ಇದ್ರ ಬಗ್ಗೆನೇ ಹೇಳ್ತೀನಿ. ಇನ್ನು ಇದು G2 ಪ್ರಾಡಕ್ಟ್ಸ್ ಅವರೇ ಕೊಟ್ಟಿದ್ರು ಇದನ್ನು, ಇದು ಮೇಲ್ಗಡೆ ಇದು. ಬಟ್ ಇವೇ ನನಗೆ 400 ರೂಪಾಯಿ, 400 500 ಬಿದ್ದಿತ್ತು. 400 ಬಿದ್ದಿತ್ತು. ಇದು 6 ಪೀಸು, ಈ ಥರದ್ದು 6 ಪೀಸ್ ಬರುತ್ತೆ. 6 ಪೀಸ್ಗೆ 500 ರೂಪಾಯಿ ಬಿದ್ದಿತ್ತು. 400 ಚಿಲ್ಲರೆ ಬಿದ್ದಿತ್ತು, ಅಂದರೆ 500 ಇಟ್ಕೊಳ್ಳಿ, 400 ಚಿಲ್ಲರೆ ಬಿದ್ದಿತ್ತು. ಇನ್ನು ನೆಕ್ಸ್ಟ್ ಇದನ್ನು ಸೈಡ್ಗೆ ಇಟ್ಟರೆ, ಸೊ ಮೊಬೈಲ್ ಹೋಲ್ಡರು ನನಗೆ ಅವಾಗ ತೊಗೊಂಡಿದ್ದು ನೆನಪಿಲ್ಲ. ಸೊ ಇವಾಗ ಎಷ್ಟಿದೆ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಟೋಟಲ್ ಇದು ನಾನು ಜುಗಾಡ್ ಮಾಡ್ಕೊಂಡಿರೋದು. ಸೊ ಈ ಜುಗಾಡ್ ಬಗ್ಗೆ ಏನು ಹೇಳೋಕ್ಕೋಗಲ್ಲ, ನೀವು ಏನಾದರೂ ಜುಗಾಡ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಇದು ಕಂಪ್ನಿಯಿಂದ ತಂದಿದ್ದು, ನಾವು ಅಮ್ಮನೇ ಯೂಸ್ ಆಗುತ್ತೆ ಅಂತ ಎತ್ತಿಟ್ಕೊಂಡಿದ್ದೆ. ಸೊ ನೆಕ್ಸ್ಟು ಇವು ಬಂದು 600 ಚಿಲ್ಲರೆ ಬಿದ್ದಿತ್ತು ನನಗಿದು. ಮೊಬೈಲ್ ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಮೌಂಟು ಆಗುತ್ತೆ, ಮೊಬೈಲ್ ಹೋಲ್ಡರು ಆಗುತ್ತೆ. ಸೊ ಬೈಕ್ಗೆ ಇನ್ನೊಂದು ಸೆಟ್ಟು ಈ ಥರದ್ದು ಬೈಕಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಮಾತ್ರ ಕಳ್ಕೊಬಂದು ಮನೇಲಿ ಮಾಡ್ಕೊತೀನಿ, ಎಲ್ಲ ಚಿಕ್ಕ ಮಕ್ಕಳು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಬೈಕ್ ಪಾರ್ಕಿಂಗ್ ಲಾಟಲ್ಲಿ. ಸೊ ಇದು ಬಂದು ನನಗೆ ಮೊಬೈಲ್ ಹೋಲ್ಡರ್, ಇದು ಕ್ಯಾಮ್ರಾ ಮೌಂಟ್ ಬರುತ್ತಲ್ಲ, ಹೆಲ್ಮೆಟ್ ಮೌಂಟು. ಸೊ ಅದ್ರ ಜೊತೆ ನನಗೆ ಬಂದಿದ್ದಿದ್ದು. ಇದನ್ನು ಸಪ್ರೇಟ್ ಇದು ತೊಗೊಂಡಲ್ಲ, ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ ನಾನು. ಟೋಟಲ್ ಕಾಸ್ಟ್ ನಿನಗೆ ಆಮೇಲೆ ಹೇಳ್ತೀನಿ, ಎಲ್ಲ ಕೌಂಟ್ ಮಾಡಿ. ಅದು ಬಿಟ್ಟರೆ ಇದು ಎಕ್ಸ್ಟ್ರಾ ಬಂದಿದ್ದು ಅದ್ರ ಜೊತೆನೇ. ಸೊ ಮೊಬೈಲ್ ಕ್ಯಾಮ್ರಾ ಮೌಂಟ್ ಜೊತೆನೇ ಇದು G2 ಪ್ರಾಡಕ್ಟ್ಸ್ ಅವರೇ ಕೊಟ್ಟಿದ್ದು. ಸೊ ನಮಗೆ ಟೋಟಲ್ G2 ಪ್ರಾಡಕ್ಟ್ಸ್ ಅವರು ಇದು ಮತ್ತು ಇದು 4 ಈ ಥರದ್ದು ಕೇಸ್ ಕೊಟ್ಟಿದ್ದಾರೆ. 2 ಕೇಸ್ ಕೊಟ್ಟರು, ಈ ಥರದ್ದು 2 ಕೇಸ್ ಕೊಟ್ಟರು. ಸೆಕೆಂಡ್ಸಿಗೆ ನಾನು ತೊಗೊಂಡಿದ್ದು ಕ್ಯಾಮ್ರಾ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ಸೆಕೆಂಡ್ಸಿಗೆ ತೊಗೊಂಡಿದ್ದು. ಸೊ ಮೆಮೊರಿ ಕಾರ್ಡ್ ಇದು ನಾನು ಯಾವುದೋ ಕಮ್ಮಿಗೆ ಸಿಗುತ್ತೆ ಅಂತ 1200 ರೂಪಾಯಿಗೆಲ್ಲ ಬುಕ್ ಮಾಡಿಬಿಟ್ಟೆ. 256 GB ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂದ್ಬಿಟ್ಟು ಇನ್ನೂ 1300 ಚಿಲ್ಲರೆ. ಸೊ ಬುಕ್ ಮಾಡಿಬಿಟ್ಟೆ. ಬಂದ ಮೇಲೆ ಗೊತ್ತಾಯಿತು ಇದು ಲೋ ಕ್ವಾಲಿಟಿ ಅಂತ. ಸೊ ಇದು ಫಸ್ಟ್ ಕಾಪಿ ಇದು ಕಾಪಿ ಪೀಸು, ಸ್ಯಾಮ್ಸಂಗ್ದಲ್ಲ ಇದು. ನೋಡೋಕೆ ಮಾತ್ರ ಸೇಮ್ ಇದೆ. ಸೊ ನೀವು ಸ್ವಲ್ಪ ಯಾಮಾರಬೇಡಿ, ನಾನೊಂದು ಸ್ವಲ್ಪ ಯಾಮಾರಿಬಿಟ್ಟೆ. ನೋಡಿ, ಸ್ವಲ್ಪ ಜಾಸ್ತಿ ಪ್ರೈಸ್ ಆದರೂ ಸರಿ ಒರಿಜಿನಲ್ಲೇ ತೊಗೊಳ್ರಿ. ಬ್ರ್ಯಾಂಡಿಂಗ್ ಎಲ್ಲ ಸೇಮೇ ಇದೆ ಗುರು, ಬಟ್ ಇದು ನೋಡಿದ್ರೆ ವರ್ಕ್ ಆಗ್ತಾಯಿಲ್ಲ. ಫಸ್ಟ್ ಕಾಪಿ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹಿಂದೆಗಡೆ ಇದು ಬ್ಯಾಕ್ ಸೈಡು ನಂಬರ್ ಕೊಟ್ಟಿರ್ತಾನೆ, ಆ ನಂಬರ್ ಇರಬೇಕು. ನಿಮ್ಗೆ ತೋರಿಸ್ತೀನಿ ರೀ, ಇಲ್ಲಿ ಕೊಟ್ಟಿರ್ತಾನೆ ನೋಡಿ, ಇಲ್ಲಿ ಈ ಥರ ಕೋಡಿಂಗ್ಸ್ ಇರಬೇಕು. ಕೋಡಿಂಗ್ಸ್ ಇಲ್ಲ ಅಂದರೆ ಅದು ಒರಿಜಿನಲ್ ಅಲ್ಲ ಅಂತ ಪ್ರಾಡಕ್ಟು. ರಿಟರ್ನ್ ಮಾಡಿಬಿಡಿ, ನೀವೇ ಅಲ್ಲೇ ಚೆಕ್ ಮಾಡಿ. ಸೊ ನಾನು ಸ್ವಲ್ಪ ಯಾಮಾರಿಬಿಟ್ಟೆ. ಇದು ಆಮೇಲೆ ಬುಕ್ ಮಾಡಿದ್ದು ನಾನು. ಅದು ಬುಕ್ ಮಾಡಾದಮೇಲೆ 3000 ಏನೋ ಬಿತ್ತು, 3000 ಸಮಥಿಂಗು. ಸೊ ಇದು ಕ್ಯಾಮ್ರಾಗೆ ಅಂತ. ಸೊ ಅವ್ರನ್ನೇ ಫೋನ್ ಮಾಡಿ ಅವ್ರನ್ನೇ ಕೇಳಿದೆ. ಸೊ ಸರ್ ಈ ಥರ ಚಿಪ್ಪು ಪ್ರಾಬ್ಲಮ್ ಬರ್ತಾಯಿದೆ, ರೆಕಾರ್ಡ್ ಆಗಿದ್ದು ಯಾವುದು ಬರ್ತಾಯಿಲ್ಲ. ರೆಕಾರ್ಡ್ ಆಗ್ತಾಯಿತ್ತು, ಬಟ್ ರೆಕಾರ್ಡ್ ಆಗಿದ್ದು ಫುಟೇಜಸ್ ಯಾವುದೂ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಕೇಳಿದಕ್ಕೆ ಅವರು ಸಂಡಿಕ್ಸ್ದು ಇದು ಸಜೆಸ್ಟ್ ಮಾಡಿದ್ರು. ಸೊ ಇದನ್ನು ತೊಗೊಂಡೆ. ಇದನ್ನು ತೊಗೊಂಡ್ಮೇಲೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬಂತು. ಸೊ ಅದಕ್ಕೆ ನನ್ನ ಮೊಬೈಲಲ್ಲೂ ಒಂದು ಇರಲಿ ಅಂದ್ಬಿಟ್ಟು ಮತ್ತೆ ಬುಕ್ ಮಾಡಿದೆ. ಇದನ್ನೇ ಬುಕ್ ಮಾಡಿದೆ, ಪ್ರೈಸ್ ಜಾಸ್ತಿ ಇರೋದು ಬುಕ್ ಮಾಡಿದೆ. ಸೊ ಅದು ಚೆನ್ನಾಗಿ ಬಂತು, ಇದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವು ಸ್ವಲ್ಪ ಈ ಮೆಮೊರಿ ಕಾರ್ಡ್ ನೋಡಿ ತೊಗೊಳ್ಳಿ. ಅದು ಬಿಟ್ಟರೆ ಇದು ನಾನು
ನೆಟ್ಟಿಗೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಸೊ ಅದು ಟೈಟ್ ಮಾಡ್ಕೊಳ್ಳೋದಕ್ಕಷ್ಟೇ. ಹಾಂ ನೋಡಿ, ಇದು ಟೋಟಲ್ ಇದು 6 ಪೀಸು ನಾನು ತೊಗೊಂಡಿದ್ದು. 400 ಚಿಲ್ಲರೆ ಬಿತ್ತು, 400 ಚಿಲ್ಲರೆ, 500 ಅಂದ್ಕೊಳ್ಳಿ, 400 ಚಿಲ್ಲರೆ ಬಿತ್ತು. ಇದು 6 ಪೀಸಿಗೆ 400 ಚಿಲ್ಲರೆ. ನೆಕ್ಸ್ಟು ಇದು ಅವರೇ ಕೊಟ್ಟರು, ಇದು ಅಷ್ಟೇ. ಇದು ಬ್ಯಾಟ್ರೀಸು. ಫಸ್ಟು ಬ್ಯಾಟ್ರೀಸ್ಗೆ ಬಂದ್ಬಿಡ್ತೀನಿ. ಬ್ಯಾಟ್ರೀಸ್ ಎಲ್ಲಿದೆ? ಸೊ ಜಿಪ್ ಓಪನ್ ಮಾಡಿದ್ರೆ ಫಸ್ಟು ಮೈಕ್ ಬರುತ್ತೆ. ಮೈಕ್ ಬಂದು ನಾನು ಮೌಂಟ್ ತೊಗೊಂಡಲ್ಲ, ಹೆಲ್ಮೆಟ್ ಹೋಲ್ಡರ್ ಮೌಂಟು, ಸೊ ಅದ್ರ ಜೊತೆ ಬಂದಿದ್ದು, ಮೌಂಟ್ ಜೊತೆ ಬಂದಿದ್ದಿದ್ದು. ಸೊ ಅದು ಬಿಟ್ಟರೆ ಬ್ಯಾಟ್ರೀಸು 3 ಬ್ಯಾಟ್ರೀಸ್. ಒಂದು ಬ್ಯಾಟ್ರಿ ಬಂದು 2000. ಸೊ ನಾನು 3 ಬ್ಯಾಟ್ರಿ ತೊಗೊಂಡಿದ್ದಕ್ಕೆ 5500 ಹಾಕ್ಕೊಂಡ್ರು. ಕಾಂಬೋ ತೊಗೊಂಡಿದ್ದು ನಾನು. ಇನ್ನೊಂದು ನಾನು ಊರಿಗೆ ಹೋಗಿದ್ದೆ, ಸೊ ಅಲ್ಲಿ ಬಿಟ್ಟು ಬಂದಿದ್ದೀನಿ ನೋಡಿ, ಈ ಥರದ್ದು. ಇದು ಬಂದು ಒರಿಜಿನಲ್ ಬ್ಯಾಟ್ರಿ. ಇದು ಕ್ಯಾಮ್ರಾ ಜೊತೆನೇ ಕೊಟ್ಟಿದ್ದು. ಇದು ಗೋಪ್ರೋ ಅವ್ರದ್ದು ಒರಿಜಿನಲ್ ಬ್ಯಾಟ್ರಿ. ಈ ಥರವು ಮೂರು ತೊಗೊಂಡೆ. ಇಲ್ಲೂ ಒಂದಿದೆ ನೋಡಿ. ಇನ್ನೂ ಒಂದು ನಾನು ಊರಲ್ಲಿ ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟು ಇದೊಂದು ಮೈಕು ಅವರೇ ಕೊಟ್ಟರು. ಇದು ಚಾರ್ಜರು ಅವ್ರದ್ದೇ, ಬಾಕ್ಸು ಅವರೇ ಕೊಟ್ಟರು. ಕ್ಯಾಮ್ರಾ ನೋಡಿ ಡೀಸೆಂಟಾಗೈತೆ, ಸಿಂಗಲ್ ಸ್ಕ್ರ್ಯಾಚ್ ಕೂಡ ಇಲ್ಲ. ನಾನು ತೊಗೊಂಡ್ಮೇಲೆ ಸುಮಾರು ಸ್ಕ್ರ್ಯಾಚಸ್ ಮಾಡಿದೆ, ಅಂದರೆ ಹಾಕುವಾಗ ತೆಗಿವಾಗ ಅದು ಸ್ಕ್ರ್ಯಾಚಸ್ ಆಗ್ತಾ ಇರ್ತವೆ ನೋಡಿ. ಇಲ್ಲಿ ಈ ಸ್ಕ್ರ್ಯಾಚಸ್ ನಾನೇ ಮಾಡಿದ್ದು. ಸಿಂಗಲ್ ಸ್ಕ್ರ್ಯಾಚ್ ಇರಲಿಲ್ಲ ಗುರು, ಹೊಸದು ಇದ್ದಂಗಿತ್ತು. ಸೊ ನನಗೆ ಕ್ಯಾಮ್ರಾ ಬಿದ್ದಿದ್ದು 13,500 ಕ್ಯಾಮ್ರಾ ಬಿತ್ತು. ಕ್ಯಾಮ್ರಾ ಜೊತೆಗೆ ಏನೇನು ಕೊಟ್ಟರು ಅಂದರೆ, ಒಂದು ಮೈಕು, ಚಾರ್ಜರು, ಈ ಕೇಸು, ಪ್ಲಸ್ ಈ ಥರವು 3 ಕೇಸ್ ಕೊಟ್ಟರು. ಪ್ಲಸ್ ಈ ಥರ ಕೇಸ್ ಇದೆಯಲ್ಲ, ಇದು 2 ಕೊಟ್ಟರು. ಅಷ್ಟಕ್ಕೂ 13,500 ತೊಗೊಂಡ್ರು. ಸೊ ಪರವಾಗಿಲ್ಲ, ವರ್ತು. ನನಗೇನು ಕ್ಯಾಮ್ರಾ ಏನೂ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. ಯಾವುದೇ ಥರ ಪ್ರಾಬ್ಲಮ್ಮು ಬಂದಿಲ್ಲ. ಕ್ಲಿಯರಿಟಿ ಎಲ್ಲ ಚೆನ್ನಾಗಿದೆ. ಪ್ರಾಬ್ಲಮ್ ಅಂದರೆ ನಂದು ಮೆಮೊರಿ ಕಾರ್ಡ್ ಇತ್ತಲ್ಲ, ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬಂತು. ಮೆಮೊರಿ ಕಾರ್ಡ್ ನಾನು ಮಾರಿಬಿಟ್ಟೆ. ಸೊ ಅದು ಫಸ್ಟ್ ಕಾಪಿ ತೊಗೊಬಿಟ್ಟೆ, ಅದಕ್ಕೆ ಮೆಮೊರಿ ಕಾರ್ಡ್ ಮಾತ್ರ ಪ್ರಾಬ್ಲಮ್ ಬಂತು. ಸೊ ಅದು ಕಾಲ್ ಮಾಡಿ ಇದನ್ನೆಲ್ಲ ಮಾಡಿದ್ಮೇಲೆ ಅವ್ರು ಸಜೆಸ್ಟ್ ಮಾಡಿದ್ರು ಸಂಡೆಕ್ಸ್ದು. ಸೊ ಅದು ತೊಗೊಂಡೆ. ಅದು ತೊಗೊಂಡ್ಮೇಲೆ ಕ್ಯಾಮ್ರಾ ಏನು ಪ್ರಾಬ್ಲಮ್ ಬಂದಿಲ್ಲ. ಕ್ಲಿಯರಿಟಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಅದು ಬಿಟ್ಟರೆ ಬ್ಯಾಟ್ರೀಸ್ ಹೇಳಿದ್ನಲ್ಲ, ಅದು ಬ್ಯಾಟ್ರೀಸ್ ಬಂದು 5,500 ಪ್ಲಸ್ ಇದು 400 ರೂಪಾಯಿ. ಬ್ಯಾಟ್ರಿ ಚಾರ್ಜರು 400 ರೂಪಾಯಿ ಬಿತ್ತು. ಸೊ ನನ್ನ ಆಕ್ಸೆಸರೀಸ್ ಇಷ್ಟೇ ಗೈಸ್. ಸೊ ಇನ್ನೂ ಬೇಕು ಅಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಇದು SMKದು ಹೆಲ್ಮೆಟ್ ಬಂದು ನನಗೆ 4.5 ಬಿತ್ತು ಹೆಲ್ಮೆಟ್ಟು. ಸೊ ಈ ಮೌಂಟು ಅದೇ ಹೇಳಿದ್ನಲ್ಲ, ಮೌಂಟ್ ಅವಾಗ ತೊಗೊಂಡಿದ್ದು 450 ರುಪೀಸ್ ಏನೋ ಬಿತ್ತು, 450 ಸಮಥಿಂಗು. ಅದ್ರ ಜೊತೆನೇ ಅದು ಕೇಸ್ ಬಂದಿದ್ದು. ಸೊ ಅದು ಇದು ಎಲ್ಲ ಕಂಬೈನ್ ಮಾಡಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ. ಏನೋ ಜುಗಾಡ್ ಮಾಡಬೇಕಲ್ಲ ಗೈಸ್. ಸೊ ಇದು ಕೂಡ ಅವರೇ ಕೊಟ್ಟಿದ್ದು, ಜಿಡ್ ಪ್ರಾಡಕ್ಟ್ ಅವರು. ಇದು ಮತ್ತು ಸೆಲ್ಫಿ ಸ್ಟಿಕ್ ಹಾಕಿದ್ದೀನಲ್ಲ, ಅವೆರಡು ಕೇಸು ಅವರೇ ಕೊಟ್ಟಿದ್ದು. ಮತ್ತು ಉಲ್ಲನ್ ಕೇಸಸ್ಸು ಒಂದು 3 ಕೊಟ್ಟರು. ಇದು ಮೈಕ್ ಅಡಾಪ್ಟ್ರು ಸೇಮ್ ಗೈಸ್. ಇದು ಮೈಕ್ ಅಡಾಪ್ಟ್ರ್ ಇಂಪಾರ್ಟೆಂಟು. ಮೈಕ್ ಹಾಕಿದ್ರೆ, ಬರೀ ಮೈಕ್ ಹಾಕಿದ್ರೆ ಬರೋದೇ ಇಲ್ಲ. ಸೊ ಮೈಕ್ ಅಡಾಪ್ಟ್ರ್ ಬೇಕೇ ಬೇಕು. ಪ್ಲಸ್ ಇದನ್ನು ಕೂಡ ಕೊಟ್ಟರು, ಇದೊಂದು ಮೈಕು ಪ್ಲಸ್ ಇದು. ಸೊ ಇದು ಮೈಕ್ ಅಡಾಪ್ಟ್ರು. ಇದನ್ನು ಕೂಡ ನಾನು ಸೆಕೆಂಡ್ಸ್ ತೊಗೊಂಡಿದ್ದು. ಸೊ ಏನು ಪ್ರಾಬ್ಲಮ್ ಬಂದಿಲ್ಲ ನನಗೆ ಇದುವರೆಗೂ ನೋಡಿ. ಸೆಕೆಂಡ್ಸ್ಗೆ ಇದು ತೊಗೊಂಡಿದ್ದು ಸೆಕೆಂಡ್ಸು, ಬಟ್ ಏನು ಪ್ರಾಬ್ಲಮ್ ಬಂದಿಲ್ಲ ನೋಡಿ. ಇಲ್ಲಿಗೂ ಹಾಕ್ಕೊಂಡಿದ್ದೀನಿ, ಇದುವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಚೆನ್ನಾಗಿದೆ, ಸೆಕೆಂಡ್ಸ್ ಎಲ್ಲ ತೊಗೋಬೋದು. ಚೆನ್ನಾಗಿರೋ ಪ್ರಾಡಕ್ಟಾಗಿ ಸೇಲ್ ಮಾಡ್ತಾರೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲೂ 2, ಅಲ್ಲಿ 2 ಹಾಕಿದ್ದೀನಿ. ಪ್ಲಸ್ ಇನ್ನೂ 2 ಅಲ್ಲಿ ಕವರೆಲ್ಲ ಇದೆ. ಸೊ ಇದಕ್ಕೆ 400 ರೂಪಾಯಿ ಬಿತ್ತು. ಇದು ಅಡಿಷ್ನಲ್ ಅಮೌಂಟು. ಇಷ್ಟೇ ಗೈಸ್ ನಂದು ಟೋಟಲ್ ಪ್ರೈಸ್ ಬಂದು. ಸೊ ಗೈಸ್ ಟೋಟಲ್ ಇವೆಲ್ಲ ಆಕ್ಸೆಸರೀಸ್ ಸೇರಿ ಕ್ಯಾಮ್ರಾ ಬಂದು ನನಗೆ 13,500 ಬಿತ್ತು. ಪ್ಲಸ್ 400, ಅದು ಬಂದು 400 ಬಿತ್ತು ನನಗೆ. ಇದು ಬ್ಯಾಟ್ರಿ ಚಾರ್ಜರ್ ಬಂದು 400, ಪ್ಲಸ್ ಬ್ಯಾಟ್ರೀಸು 5.5,
ಪ್ಲಸ್ ಮೆಮೊರಿ ಕಾರ್ಡು. ಮೆಮೊರಿ ಕಾರ್ಡ್ ಬಂದು ನಾನು 2 ತೊಗೊಂಡಿದ್ದೀನಿ, ಬಟ್ ನೀವು ಒಂದೇ ತೊಗೊಳ್ಳಿ, ಪರವಾಗಿಲ್ಲ, ಆಗುತ್ತೆ, ಮ್ಯಾನೇಜ್ ಮಾಡ್ಬೋದು. 256 GB ನನಗೆ 3000 ಏನೋ ಬಿತ್ತು. 3000 ನಿಮ್ಮ ಅದೇನೋ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನನಗೆ ಆಫರಲ್ಲಿ ಸಿಕ್ಕಿದ್ದು 3000. ಹೆಲ್ಮೆಟ್ ಬಂದು 4,500. ಮೌಂಟು ನಾನು ಅವಾಗ ತೊಗೊಂಡಿದ್ದು. ಸೊ 450 ಹಾಕ್ಕೊತೀನಿ. ಎಕ್ಸಾಕ್ಟ್ ನೆನಪಿಲ್ಲ ಅದು ಮೌಂಟ್ ಎಷ್ಟು ಬಿತ್ತು ಅಂತ. ಸೊ 450 ಹಾಕ್ಕೊಂಡಿದ್ದೀನಿ. ಎಲ್ಲ 30K. ಸೊ ಗೊತ್ತಾಯ್ತಲ್ಲ ಗಸ್, ಎಕ್ಸಾಕ್ಟು ನನಗೆ 29K ಆಗಿದೆ. ನೀವು ಜುಗಾಡ್ ಏನು ಮಾಡಲ್ಲ ಅಂದರೆ 30K ಆಗುತ್ತೆ. ನಾನು ಜುಗಾಡ್ ಮಾಡಿರೋದ್ರಿಂದ 29 ಆಗಿದೆ. ಪ್ಲಸ್ ಅದು ಗಾಡಿಗೆ ಹಾಕ್ಕೊಂಡಿದ್ದೆ ಗೊತ್ತಾ, ಗಾಡಿಗೆ ಹಾಕೋದು ಮೊಬೈಲ್, ಅದು ಕ್ಯಾಮ್ರಾ ಮತ್ತು ಮೊಬೈಲ್ ಹೋಲ್ಡರ್ ಅಂತ. ಸೊ ಅದು ಎರಡೂ ಆಗುತ್ತೆ. ಸೊ ಅದನ್ನು ತೊಗೊಳ್ಳಿ, ಪರವಾಗಿಲ್ಲ. ಕ್ಯಾಮ್ರಾ ಮತ್ತು ಪ್ಲಸ್ಸಲ್ಲಿ ಗಾಡೀಲಿ ಹೋಗೋದು ಕೂಡ ಮಾಡ್ಬೋದು. ಅದು ಸ್ವಲ್ಪ ಸರ್ಚ್ ಮಾಡಿ ನಾನು ತೊಗೊಂಡಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ವ್ಲಾಗ್ ಮಾಡ್ತಾಯಿದ್ದೀವಿ, ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಹಿಂಗೆ.